ಗೈಸ್, ನಿಮ್ಗೆ ಗೊತ್ತಾ, LIC ನಮ್ಮ ದೇಶದ ಲಕ್ಷಾಂತರ ಜನ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ LIC ಮುಳುಗ್ತಿರೋ ಕಂಪ್ನಿ ಮೇಲೆ ಹಾಕಿ ಕೈ ಸುಟ್ಕೊಂಡಿದೆ. ಆ ಕಂಪ್ನಿ ಯಾವ್ದು ಗೊತ್ತಾ? ರಾಜೇಶ್ ಎಕ್ಸ್ಪೋರ್ಟ್. 2014 ಮುಂಚೆ LIC ರಾಜೇಶ್ ಎಕ್ಸ್ಪೋರ್ಟ್ ಅಲ್ಲಿ ಕೇವಲ 1% ಕಡಿಮೆ ಶೇರ್ ಹೋಲ್ಡಿಂಗ್ ಓನ್ ಮಾಡಿರ್ತಾರೆ. ಆದ್ರೆ ಕಳೆದ 12 ವರ್ಷಗಳಿಂದ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾನೆ ಬರ್ತಾ ಇದೆ. ಇದರಿಂದಾಗಿನೇ ಸುಮಾರು 11% ಕೈ ಸುಟ್ಕೊಂಡಿದ್ದಾರೆ. ಇದೇ ಟೈಮಲ್ಲಿ ಈ ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಸರಿ ಇಲ್ಲ ಅಂತ ಫಾರಿನ್ ಇನ್ವೆಸ್ಟರ್ ಮತ್ತು ಮ್ಯೂಚುವಲ್ ಫಂಡ್ಗಳು ಈ ಕಂಪ್ನಿಯಿಂದ ಎಕ್ಸಿಟ್ ಆಗ್ತಿರ್ತಾರೆ. ಆದ್ರೆ LIC ಮಾತ್ರ ಈ ಕಂಪ್ನಿನ ಬೈ ಮಾಡ್ತಾ ಇರುತ್ತೆ. ಅದು ಎದಕ್ಕಂತ ಇನ್ನುವರೆಗೂ ಗೊತ್ತಿಲ್ಲ. ರಾಜೇಶ್ ಎಕ್ಸ್ಪೋರ್ಟ್ ಸ್ಟಾಕು ಪೀಕ್ ನಲ್ಲಿದ್ದಾಗ LIC ಬೈ ಮಾಡಿರೋ ವ್ಯಾಲ್ಯೂ ಎಷ್ಟು ಗೊತ್ತಾ? ಬರೋಬ್ಬರಿ 3018 ಕೋಟಿ. ಆದ್ರೆ ಅದಕ್ಕೆ ಈಗಿರೋ ವ್ಯಾಲ್ಯೂ ಎಷ್ಟು ಗೊತ್ತಾ? ಕೇವಲ 331 ಕೋಟಿ. ಕೇವಲ ರಾಜೇಶ್ ಎಕ್ಸ್ಪೋರ್ಟ್ ಮಾತ್ರ ಅಲ್ಲ, ಈ ಹಿಂದೆ IL ಅಂಡ್ FS ಕಂಪ್ನಿ ಮುಳುಗುವಾಗ ಮತ್ತು IDBI ಬ್ಯಾಂಕ್ ಮುಳುಗುವಾಗ, ಇದು ಕೆಲವು ಸರ್ಕಾರಿ ಕಂಪ್ನಿ IPO ಬಂದಾಗ ಜನರು ಯಾರು ಬೈ ಮಾಡ್ತಾ ಇರೋ ಕಾರಣದಿಂದ LIC ಜನರ ದುಡ್ಡನ್ನ ತಗೊಂಡು ಬೈ ಮಾಡಿ ಕೈ ಸುಟ್ಕೊಂಡಿದ್ದು ಇದೆ. ಸರ್ಕಾರದವರು LIC ನ ಸರ್ಕಾರದ ATM ತಿಳ್ಕೊಂಡಿದಾರ ಅಂತ ಜನಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಾ, ಈ ತರ ಸ್ಕ್ಯಾಮ್ ನಲ್ಲಿ ಬರೀ ಗೌರ್ಮೆಂಟ್ ಕಂಪ್ನಿಗಳು ಯಾಕೆ ಸಿಕ್ಕೊಳ್ಳುತ್ತೆ ಅಂತ? ಇವರಿಗೆ ಪ್ರಾಫಿಟ್ ಮಾಡೋದ್ರ ಜೊತೆ ಗೌರ್ಮೆಂಟ್ ನ ಮಾತ್ರ ಇರುತ್ತೆ. CBI, CVC, CAG ಇವುಗಳ ಭಯದಿಂದಾಗಿ ಕಂಪ್ನಿ ಲಾಸ್ ಅಲ್ಲಿ ಇದ್ರು ಕೂಡ ಸೇಲ್ ಮಾಡೋ ಡಿಸಿಷನ್ ತಗೊಳ್ಳಲ್ಲ. ಕಡೆದೆ ನಿಮ್ಗೆ ಅನ್ಸುತ್ತಾ, ಈ ಗೌರ್ಮೆಂಟ್ ಅಲ್ಲಿ ಎಷ್ಟೋ ಸ್ಕ್ಯಾಮ್ ಆದ್ರೆ ಅದರಲ್ಲಿ ಬಲಿ ಆಗೋದು ನಮ್ಮಂತ ನಾರ್ಮಲ್ ಜನರೇ.